ಅದಕ್ಕೇ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಇವತ್ತು ಕೊಟ್ಟಂತಹ ಕೆಲವೊಂದು ಮಾಹಿತಿ. ಇನ್ನು ಹೊಸ ವರ್ಷಾಚರಣೆಗೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ. ಡಿಸೆಂಬರ್ 31ರ ಮಧ್ಯಾಹ್ನ 2 ಗಂಟೆಗೆ ನಂದಿ ಗಿರಿಧಾಮದ ಬಾಗಿಲು ಬಂದಾಗುತ್ತೆ. ಜನವರಿ 1ರ ಬೆಳಗ್ಗೆ 10 ಗಂಟೆ ತನಕ ಪ್ರವಾಸಿಗರಿಗೆ ನಿರ್ಬಂಧ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆ ಅಂದರೆ ತುಂಬ ಜನ ಈ ಕ್ಲಬ್ಬು, ಪಬ್ಬು, ಬಾರು, ರೆಸ್ಟೋರೆಂಟ್ ಹೋಗೋದಕ್ಕಿಂತ ಪಾರ್ಸಲ್ ತೊಗೊಂಡು ನಂದಿ ಬೆಟ್ಟಕ್ಕೆ ಕೊಟ್ಟೋಗೋಣ, ಹುಡುಗರೆಲ್ಲ ಎಂಜಾಯ್ ಮಾಡ್ಬೋದು ಅಂತೆಲ್ಲ ಹೋಗಿ ಈ ಹಿಂದೆ ಎಲ್ಲ ಭಾರಿ ಅನಾಹುತ ಮಾಡ್ಕೊಂಡಿದ್ದಾರಲ್ಲಿ. ಅಯ್ಯೋ, ಅಲ್ಲಿ ಆ ಟಿಪ್ಪು ಡ್ರಾಪ್ ಹತ್ರ, ಆ ಇಳಿಜಾರು ಬಂಡೆ ಹತ್ರ ಅಲ್ಲೆಲ್ಲ ಬಿದ್ದು ಎದ್ದು ಪ್ರಾಣ ಕಳ್ಕೊಂಡಿರೋ ಉದಾಹರಣೆ ಎಲ್ಲ ಇದೆ. ಹಾಗಾಗಿ ಈಗ ಬೇಡವೇ ಬೇಡ ಅಂತ, ನಂದಿ ಬೆಟ್ಟಕ್ಕೆ ನೀವು ಬರೋದೇ ಬೇಡ. ಸೊ 31ನೇ ತಾರೀಕು ನಾಡಿದ್ದು ಮಧ್ಯಾಹ್ನ 2 ಗಂಟೆ ಕ್ಲೋಸ್. 1ನೇ ತಾರೀಕು ಗುರುವಾರ 10 ಗಂಟೆ ತನಕ ಕ್ಲೋಸ್ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಂದಿಗಿರಿಧಾಮಕ್ಕೆ ನಿರ್ಬಂಧ ಹಾಕಿದ್ದಾರೆ. ಹಂಗಿದ್ರೂ ಕೂಡ ಕಳ್ಳಾಟ ಮಾಡಿಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ನುಗ್ಗೋ ಜನ ಇರ್ತಾರೆ. ಸೊ ಹಾಗಾಗಿ ಆ ವಿಚಾರವಾಗಿ ಪೊಲೀಸರ ಭದ್ರತೆ ಹೇಗೆ ಅಂತ? ಖಂಡಿತ ಅರವಿಂದ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಬೆಟ್ಟದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬಿದ್ದಿದೆ. ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅಂದ್ರೆ ಡಿಸೆಂಬರ್ 31ರ ಸಂಜೆ 6 ಗಂಟೆಗೆ ಏನ್ ಸಹಜವಾಗಿ ಕ್ಲೋಸ್ ಇರುತ್ತೆ ಆ ಟೈಮಿಗೆ ಕ್ಲೋಸ್ ಮಾಡ್ತಿದ್ರು. ಮತ್ತೆ ಬೆಳಗ್ಗೆ 7 ಗಂಟೆಗೆ ಆರಂಭ ಆಗ್ತಿತ್ತು. ಅಂದ್ರೆ ರಾತ್ರಿ ಸಂಭ್ರಮಾಚರಣೆಗೆ ಬ್ರೇಕ್ ಇರ್ತಿತ್ತು. ಆದ್ರೆ ಈ ಬಾರಿ ಆಗಿಲ್ಲ. ಹಿಂದಿನ ದಿವಸ 31ರ ಡಿಸೆಂಬರ್ ಏನಿದೆ ಅದ ಹಿಂದಿನ ದಿವಸ ಮಧ್ಯಾಹ್ನ 2 ಗಂಟೆಗೆ ನಂದಿ ಬೆಟ್ಟದ ಬಾಗಿಲು ಕ್ಲೋಸ್ ಆಗುತ್ತೆ. ಮತ್ತೆ ಮರುದಿನ ಜನವರಿ 1 ಹೊಸ ವರ್ಷದಂದು ಬೆಳಗ್ಗೆ 10 ಗಂಟೆಗೆ ಓಪನ್ ಆಗ್ತಿದೆ. ಅಂದ್ರೆ ಬೇಗ ಅರ್ಲಿ ಮಾರ್ನಿಂಗ್ ಏನ್ ಬೇಗ ಬಂದು ಜನ ಪ್ರವಾಸಿಗರು ಆ ರಸ್ತೆಯಲ್ಲೆಲ್ಲ ಕಿಕ್ಕಿರಿದು ತುಂಬ್ತಾ ಇದ್ರು, ವಾಹನ ದಟ್ಟಣೆ ಹೆಚ್ಚಾಗಿರ್ತಿತ್ತು. ಹಾಗಾಗಿ ಸಹಜವಾಗಿ ಟ್ರಾಫಿಕ್ ಸಮಸ್ಯೆ, ಬಂದಂತವರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗ್ತಿತ್ತು. ಆದ್ರೆ ಈಗ ಆ ಸಮಸ್ಯೆಗಳಿಗೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರೆ. ಮತ್ತೆ ಹೊಸ ವರ್ಷದಂದು ಕೂಡ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ಅಲ್ಲಿ ನಿಯೋಜನೆ ಮಾಡಲಾಗ್ತದೆ. ಯಾರಾದ್ರೂ ಕೂಡ ಈ ರೀತಿ ನಿರ್ಬಂಧದ ನಡುವೆ ಕೂಡ ನಂದಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ರೆ ಅವರಿಗೆ ಚೆಕ್ ಪೋಸ್ಟ್ ನ ಗೇಟ್ ನಲ್ಲೇ ತಡೆ ಹಿಡಿಯಲಾಗುತ್ತೆ. ಹಾಗಾಗಿ ಮತ್ತೊಂದು ಕಡೆ ಬೇರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಹುದು. ನಂದಿ ಬೆಟ್ಟ ಸೇರಿದಂತೆ ನಂದಿ ಬೆಟ್ಟದ ಕೆಳಭಾಗದಲ್ಲಿ ಸಾಕಷ್ಟು ಹೋಟೆಲ್ಗಳು, ರೆಸಾರ್ಟ್ಗಳು ಇದೆ. ಹಾಗಾಗಿ ಹೊಸ ವರ್ಷದ ಆ ದಿನ ಏನಿದೆ 12 ಗಂಟೆ ಸಮಯದಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಈಗ ಕೈಗೊಂಡಿರುವಂತದ್ದು. ರೈಟ್ ಮುದ್ದುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಯಾರಾದರೂ ಪ್ಲಾನ್ ಮಾಡಿದ್ರೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಆ ಆಸೆಯನ್ನು ಬಿಟ್ಟುಬಿಡಿ. ಯಾಕೆಂದರೆ ಅವತ್ತಿನ ದಿವಸ, ಹೊಸ ವರ್ಷದ ದಿವಸ, ನಿಮಗೆ ನಂದಿ ಬೆಟ್ಟಕ್ಕೆ ಪ್ರವೇಶ ಇಲ್ಲ.